ಇದು ಬಸ್ಲೆ ಸೊಪ್ಪಿನ ಬಳ್ಳಿ. ಇದರಲ್ಲಿ ಎರಡು ವಿಧ. ನೀವಿಲ್ಲಿ ನೋಡುತ್ತಿರುವ ಕೆಂಪು ಬಸ್ಲೆ ಸೊಪ್ಪಿನ ಬಳ್ಳಿ, ಮತ್ತೊಂದು ಹಸಿರು ಬಸ್ಲೆ ಸೊಪ್ಪಿನ ಬಳ್ಳಿ. ಈ ಬಸ್ಲೆ ಸೊಪ್ಪಿನ ಬಳ್ಳಿ ಆಹಾರಕ್ಕೂ ಸಹಿ, ಔಷಧಿಗೂ ರೈ ಹಾಗೂ ಅಲಂಕಾರಕ್ಕೂ ಜೈ ಎನ್ನುತ್ತದೆ. ನಮ್ಮ ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡು ಪ್ರದೇಶದಲ್ಲಿ ಈ ಬಸ್ಲೆ ಸೊಪ್ಪಿನ ಮೃದುವಾದ ಎಲೆ ಮತ್ತು ಕಾಂಡವನ್ನು ಬಳಸಿ ಬಸ್ಲೆ ಸೊಪ್ಪಿನ ಸಾಂಬಾರು, ಪಲ್ಯ, ತಂಬುಳಿ ಹಾಗೂ ಮೊಸರು ಮತ್ತು ಮಜ್ಜಿಗೆಯನ್ನು ಬಳಸಿ ತಿಳಿ ಸಾಂಬಾರನ್ನು, ಹಾಗೆ ಅಕ್ಕಿ ಹಿಟ್ಟಿನೊಂದಿಗೆ ಬೆರೆಸಿ ದೋಸೆಯನ್ನು ಮತ್ತು ಇದರ ಎಲೆಯಿಂದ ಪಕೋಡ, ಬೋಂಡಗಳನ್ನು ತಯಾರಿಸಿ ಸವಿತಾರೆ. ಈ ಬಸ್ಲೆ ಸೊಪ್ಪಿನ ಬಳ್ಳಿಯನ್ನು ಮನೆಯ ಹಿತ್ತಲಿನಲ್ಲಿ, ಮನೆಯ ಮುಂಭಾಗದಲ್ಲಿ ಹಾಗೂ ಕುಂಡದಲ್ಲಿ ಭಾಳ ಸುಲಭವಾಗಿ ಬೆಳೆಸ್ಬೋದಾಗಿದೆ. ಇದರ ಎಲೆಗಳು ಹೃದಯಾಕಾರದಲ್ಲಿದ್ದು ಮನೆಯ ಮುಂದೆ ಅಲಂಕಾರಿಕ ಬಳ್ಳಿಯಾಗಿ ಕೂಡ ಕಂಗೊಳಿಸ್ತದೆ. ಇದರ ಎಲೆಗಳು ದಪ್ಪವಾಗಿ ಲೋಳೆಯ ಅಂಶದಿಂದ ಕೂಡಿರ್ತವೆ. ಇದು ಭಾಳ ಬೇಗನೆ ಹಬ್ಬಿಕೊಂಡು ಬೆಳೀತದೆ. ಈ ಬಳ್ಳಿಯನ್ನು ಇಂಗ್ಲೀಷ್ನಲ್ಲಿ ಇಂಡಿಯನ್ ಸ್ಪಿನಾಚ್, ಮಲಬಾರ್ ಸ್ಪಿನಾಚ್ ಎನ್ನುವ ಹೆಸರಿನಿಂದ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಬ್ಯಾಸೆಲ್ಲಾ ಆಲ್ಬಾ ಅಂತೇಳಿ. ಇದರ ಕುಟುಂಬ ಬಸಲೇಸಿ. ಈ ಬಳ್ಳಿಯ ಸಂಸ್ಕೃತದ ಹೆಸರುಗಳು ಅಪೋದಿಕ, ಪೋತಕಿ, ಮಾಲವ, ಅಮೃತವಲ್ಲರಿ ಅಂತ ಇದೆ. ಈ ಬಸ್ಲೆ ಸೊಪ್ಪಿನ ಬಳ್ಳಿಯನ್ನು ನೋಡಿದ ಕೆಲವರಿಗಾದ್ರೂ ಇದು ಯಾವುದೋ ವಿದೇಶಿ ಮೂಲದ ಬಳ್ಳಿ ಅಂತ ಅನ್ನಿಸ್ಬೋದು. ಆದರೆ ಹಾಗೇನಿಲ್ಲ. ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಕೂಡ ಈ ಬಸ್ಲೆ ಸೊಪ್ಪಿನ ಬಳ್ಳಿಯ ಬಗ್ಗೆ ಉಲ್ಲೇಖಗಳಿದ್ದಾವೆ. ಚರಕ ಸಂಹಿತೆಯಲ್ಲಿ ಚರಕ ಮಹರ್ಷಿ ಈ ಬಳ್ಳಿಯನ್ನು ಆಹಾರ ಯೋಗ್ಯವಾದ ಸೊಪ್ಪುಗಳ ಗುಂಪಾದ ಶಾಖವರ್ಗದ ಅಡಿಯಲ್ಲಿ ಇದನ್ನು ವರ್ಗೀಕರಿಸಿದ್ದಾರೆ. ಹಾಗೆ ಪ್ರಾಚೀನ ಆಯುರ್ವೇದ ಗ್ರಂಥಗಳ ಪ್ರಕಾರ ಇದು ಶರೀರಕ್ಕೆ ತಂಪು ನೀಡುವ ಗುಣವನ್ನು ಹೊಂದಿದೆ. ಹಾಗೆ ಪಿತ್ತ ಮತ್ತು ವಾತದೋಷಗಳನ್ನು ಶಮನಗೊಳಿಸಲು ಇದು ಸಹಾಯ ಮಾಡುತ್ತದೆ. ಅದೇ ಆಯುರ್ವೇದದ ಗ್ರಂಥದ ಪ್ರಕಾರ ಈ ಬಸ್ಲೆ ಸೊಪ್ಪಿನ ನಿಯಮಿತ ಸೇವನೆಯಿಂದ ಮನಸ್ಸು ಶಾಂತಗೊಳ್ಳುತ್ತದೆ ಮತ್ತು ನಿದ್ರಾಹೀನತೆ ಇದ್ದರೆ ಅದು ನಿವಾರಣೆಯಾಗ್ತದೆ. ಈ ಬಸ್ಲೆ ಸೊಪ್ಪಿನಲ್ಲಿ ಪೋಷಕಾಂಶಗಳು ಅತ್ಯಧಿಕವಾಗಿದ್ದು ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಕಬ್ಬಿಣಾಂಶ, ಕ್ಯಾಲ್ಸಿಯಮ್ಮು ಹಾಗೂ ಪೊಟ್ಯಾಷಿಯಮ್ಮು ಸಮೃದ್ಧವಾಗಿರ್ತದೆ. ಇದರಲ್ಲಿರುವ ಹೆಚ್ಚಿನ ನಾರಿನಾಂಶ ಅಂದರೆ ಫೈಬರು ಮತ್ತು ಲೋಳೆಯ ಗುಣ ಮಲಬದ್ಧತೆಯನ್ನು ನಿವಾರಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸ್ತದೆ. ಹಾಗೆ ಇದರಲ್ಲಿರುವ ಹೆಚ್ಚಿನ ಕಬ್ಬಿಣಾಂಶ ಇರೋದರಿಂದ ಇದು ದೇಹದ ರಕ್ತದ ಪ್ರಮಾಣವನ್ನು ಅಂದರೆ ಹಿಮೋಗ್ಲೋಬಿನನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ. ಇದು ಬ್ಯಾಕ್ಟೀರಿಯಾ, ವೈರಸ್ಸು, ಶಿಲೀಂಧ್ರ ನಿರೋಧಕ ಮತ್ತು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ. ಚರ್ಮದ ಸಮಸ್ಯೆ, ಕೆಮ್ಮು, ಸಂಧಿವಾತ, ತಲೆನೋವು ಮತ್ತು ರಕ್ತದ ಒತ್ತಡ ನಿಯಂತ್ರಣಕ್ಕೆ ಇದು ಸಹಕಾರಿಯಾಗಿದೆ. ಇದನ್ನು ಮಲಬಾರ್ ಪಾಲಕ ಎನ್ನುವ ಹೆಸರಿನಿಂದಲೂ ಕೂಡ ಕರೀತಾರೆ. ಈ ಕೆಂಪು ಬಸ್ಲೆ ಸೊಪ್ಪು ಪಚನ ಗುಣವನ್ನು ಹೆಚ್ಚು ಹೊಂದಿರೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯವಾಗ್ತದೆ. ಇದರಲ್ಲಿ ವಿಟಮಿನ್ ಎ ಮತ್ತು ನಾರಿನಾಂಶ ಹೆಚ್ಚಿರೋದ್ರಿಂದ ಮಲಬದ್ಧತೆಯನ್ನು ನಿವಾರಿಸಲಿಕ್ಕೆ ಸಹಾಯ ಮಾಡ್ತದೆ. ಮತ್ತು ಲೋಳೆ ಅಂಶ ಹೆಚ್ಚಿರೋದ್ರಿಂದ ಅದು ಮಲವನ್ನು ಸರಾಗವಾಗಿ ಹೊರದೂಡಲಿಕ್ಕೆ ಸಹಕರಿಸ್ತದೆ. ಚರ್ಮದಲ್ಲಿ ಎಲ್ಲಾದರೂ ಕತ್ತರಿಸಿದ ಗಾಯವಾಗಿದ್ದರೆ ಅದಕ್ಕೆ ಇದರ ಹಸಿ ಎಲೆಗಳನ್ನು ಜಜ್ಜಿ ಬಳಸ್ತಾರೆ. ಆಗ ಆ ಗಾಯ ಭಾಳ ಬೇಗನೆ ವಾಸಿಯಾಗ್ತದೆ. ಮತ್ತು ಶರೀರದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಇದನ್ನು ತಂಪು ಆಹಾರವಾಗಿ ಬಳಸ್ತಾರೆ. ಅಂದರೆ ಇದನ್ನು ತಂಬುಳಿಯಾಗಿ ಸೇವನೆ ಮಾಡ್ತಾರೆ. ರಕ್ತಹೀನತೆ ಅಥವಾ ಅನೀಮಿಯಾ ಉಳ್ಳವರು 2 ಚಮಚ ಬಸ್ಲೆ ಸೊಪ್ಪಿನ ರಸಕ್ಕೆ 1 ಚಮಚ ಜೇನುತುಪ್ಪ ಹಾಕಿ ಬೆಳಿಗ್ಗೆ ಕುಡಿದ್ರೆ ರಕ್ತ ಶುದ್ಧಿಯಾಗುವುದರ ಜೊತೆಗೆ ರಕ್ತ ಸಂಚಲನವೂ ಸರಿಯಾಗಿ ಆಗ್ತದೆ. ಇದರಿಂದ ತಯಾರಿಸಿದ ಆಹಾರ ಸೇವನೆ ಹೃದಯಕ್ಕೂ ಒಳ್ಳೆಯದು ಅಂತೇಳಿ ಆಹಾರ ತಜ್ಞರು ಹೇಳ್ತಾರೆ. ಮತ್ತು ಚರ್ಮದ ಮೇಲೆ ಗುಳ್ಳೆ ಎದ್ದು ಅದರ ಸುತ್ತಲೂ ಬಾವು ಬಂದು ನೋವಾಗ್ತಿದ್ರೆ ಆ ಗುಳ್ಳೆ ಬೇಗ ಕ್ಯೂ ತುಂಬಿ ಒಡೆದು ಹೋಗಲಿಕ್ಕೆ ಈ ಬಸ್ಲೆ ಎಲೆಯನ್ನು ಅರೆದು ಲೇಪಿಸಿದರೆ ಆ ಕುರದ ಬಾಧೆಯಿಂದ ಭಾಳ ಬೇಗನೆ ಪಾರಾಗ್ಬೋದು. ತುಂಬ ಚಿಕ್ಕ ಮಕ್ಕಳು ಅಂದರೆ ಹಸುಗೂಸುಗಳು ಅವ್ರಿಗೇನಾದರೂ ಮಲಬದ್ಧತೆ ಆದಾಗ ಈ ಬಸ್ಲೆ ಎಲೆಯ ದಂಟನ್ನು ಗುದದ್ವಾರಕ್ಕೆ ತೂರಿಸ್ತಾರೆ. ಆಗ ಅದು ಮಲ ವಿಸರ್ಜನೆಗೆ ಸಹಾಯ ಮಾಡ್ತದೆ. ಇದರ ದಂಟು ತುಂಬ ಮೃದುವಾಗಿರೋದ್ರಿಂದ ಗುದದ್ವಾರಕ್ಕೆ ಗಾಯವಾಗುವ ಯಾವುದೇ ಅಪಾಯ ಇರೋದಿಲ್ಲ. ಬಾಣಂತಿಯರು ಈ ಸೊಪ್ಪನ್ನು ಆಹಾರದಲ್ಲಿ ಬಳಸ್ತಿದ್ರೆ ತಾಯಿಯ ಎದೆ ಹಾಲು ವೃದ್ಧಿಯಾಗ್ತದೆ. ಮತ್ತು ದೇಹಕ್ಕೆ ಅಗತ್ಯವಾದಂತಹ ಪೋಷಕಾಂಶಗಳು ಸಿಗೋದ್ರಿಂದ ಬೇಗ ಈ ಬಾಣಂತಿಯ ಆರೋಗ್ಯ ಕೂಡ ವೃದ್ಧಿಯಾಗ್ತದೆ. ಬಾಯಲ್ಲೇನಾದರೂ ಹುಣ್ಣಾಗಿದ್ದರೆ ಬಸ್ಲೆ ಸೊಪ್ಪನ್ನು ಅಗಿಯೋದ್ರಿಂದ ಅದು ಭಾಳ ಬೇಗ ಶಮನ ಆಗ್ತದೆ. ಮತ್ತು ಸುಟ್ಟ ಗಾಯಗಳೇನಾದರೂ ಇದ್ದರೆ ಬಸ್ಲೆ ಸೊಪ್ಪಿನ ರಸವನ್ನು ಆಕಳಿನ ತುಪ್ಪದಲ್ಲಿ ಕಲಸಿ ಹಚ್ಚಿದರೆ ಗಾಯ ಭಾಳ ಬೇಗ ವಾಸಿಯಾಗ್ತದೆ. ತಲೆನೋವೇನಾದರೂ ಇದ್ದರೆ ಈ ಬಸ್ಲೆ ಸೊಪ್ಪಿನ ಎಲೆಗಳ ಲೋಳೆಯನ್ನು ಹಣೆ ಮೇಲೆ ಲೇಪಿಸಿದರೆ ತಲೆನೋವು ಕಡಿಮೆ ಆಗ್ತದೆ. ಮತ್ತು ಚೆನ್ನಾಗಿ ನಿದ್ದೆ ಕೂಡ ಬರ್ತದೆ. ಮತ್ತು ಅಂಗೈ, ಅಂಗಾಲು ಉರಿ ಇದ್ದರೆ ಬಸ್ಲೆ ಸೊಪ್ಪಿನ ರಸವನ್ನು ಹಚ್ಚಿದರೆ ಉರಿ ಕೂಡ ನಿವಾರಣೆಯಾಗ್ತದೆ. ಬೇದಿ ಆಗ್ತಿದ್ದಾಗ ಈ ಬಸ್ಲೆ ಗಿಡದ ಬೇರಿನ ಕಷಾಯವನ್ನು ಸೇವಿಸಿದರೆ ಬೇದಿ ನಿಲ್ತದೆ. ಮತ್ತು ಗರ್ಭಿಣಿಯರಿಗೆ ಹೆರಿಗೆ ನೋವು ಬಂದಾಗ ಬಸ್ಲೆ ಸೊಪ್ಪಿನ ಕಷಾಯ ಕುಡಿದ್ರೆ ನೋವು ಸ್ವಲ್ಪ ಕಡಿಮೆ ಆಗ್ತದೆ. ಒಟ್ಟಾರೆ ಈ ಬಸ್ಲೆ ಸೊಪ್ಪನ್ನು ಔಷಧಿ ಎನ್ನದೇ ಇದನ್ನು ಆಹಾರವಾಗಿ ಬಳಸಿದರೆ ಅನೇಕ ಕಾಯಿಲೆಗಳು ನಮ್ಮಿಂದ ದೂರ ಆಗ್ತವೆ. ಒಟ್ಟಾರೆ ನಮ್ಮ ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಆಹಾರವಾಗಿ ಜನಪ್ರಿಯವಾಗಿರುವಂತಹ ಈ ಬಸ್ಲೆ ಸೊಪ್ಪು ನಮ್ಮ ಬಯಲುಸೀಮೆಯಲ್ಲಿ ಆಹಾರವಾಗಿ ಅಷ್ಟೊಂದು ಜನಪ್ರಿಯ ಆಗಿಲ್ಲ.
ಇರಲಿ, ನಿಮಗೂ ಕೂಡ ಈ ಬಸಳೆ ಸೊಪ್ಪುನ ಬಳ್ಳಿ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿಕೊಡಿ, ಅವರು ಕೂಡ ನೋಡಲಿ. ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.